ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರಂಜಿತಾ. ವೆಲ್ಕಮ್ ಬ್ಯಾಕ್ ಟು ರಂಜಿತಾ ವ್ಲಾಗ್ಸ್. ಈ ವಿಡಿಯೋನಲ್ಲಿ ಏನಂತಂದರೆ ನಾನು ಪಾಪು ವ್ಯಾಕ್ಸಿನೇಷನಲ್ಲಿ ನಾನು ಏನು ತಪ್ಪು ಮಾಡಿದೆ ಅನ್ನೋದನ್ನ ನಿಮ್ಗೆ ಇದರಲ್ಲಿ ಹೇಳ್ತಿದ್ದೀನಿ. ನೀವು ಅದನ್ನು ನೆಕ್ಸ್ಟ್ ಮಾಡಬೇಡಿ. ಯಾಕಂತಂದರೆ ಮಗು ಹುಟ್ಟಿದ ಮೇಲೆ ಪ್ರತಿ ತಿಂಗಳು ಕೂಡ ಇಂಜೆಕ್ಷನ್ಸ್ ಇರುತ್ತೆ. 1.5 ತಿಂಗಳಿಗೆ, 2.5 ತಿಂಗಳಿಗೆ, 3.5 ತಿಂಗಳಿಗೆ, 9 ತಿಂಗಳಿಗೆ, 1.5 ವರ್ಷಕ್ಕೆ ಹಿಂಗೆ ಪಾಪುಗಳಿಗೆ ಇಂಜೆಕ್ಷನ್ಸ್ ಇರುತ್ತೆ. ಆದರೆ ನಮ್ಮ ಪ್ರೈವೇಟಲ್ಲಿ ಬಿಡಿ, ನಿಮಗೆ ಮಂತ್ಲಿ 5 ಮಂತ್ಸ್ಗೆ 6 ಮಂತ್ಸ್ಗೆ ಹಂಗೆಲ್ಲ ಇಂಜೆಕ್ಷನ್ ಇರುತ್ತೆ. ನಾನು ಹೇಳ್ತಿರೋದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡೋ ಅಂಥ ಇಂಜೆಕ್ಷನ್ಸ್ ಹೇಳ್ತಿದ್ದೀನಿ. ಈ ಇಂಜೆಕ್ಷನ್ಸಲ್ಲಿ ಏನಂದರೆ ನಾರ್ಮಲಾಗಿ 1.5, 2.5, 3.5 ತಿಂಗಳು ಇಂಜೆಕ್ಷನ್ಸ್ ಏನಿರುತ್ತೆ ಅದಕ್ಕೆ ಅವರೇ ಹಾಸ್ಪಿಟಲಲ್ಲಿ ಹೇಳಿರ್ತಾರೆ. ಇಂಜೆಕ್ಷನ್ ಆದಮೇಲೆ 3 ದಿನ ಮಗುಗೆ ಜ್ವರ ಬರುತ್ತೆ ಅಂತೇಳಿ ಮೆಡಿಸನ್ಸ್ ಎಲ್ಲ ಕೊಟ್ಟಿರ್ತಾರೆ. ಆದರೆ ನಂದೇನಾಯ್ತಂದರೆ ಪಾಪುಗೆ 9 ತಿಂಗಳು ವ್ಯಾಕ್ಸಿನೇಷನ್ ಇತ್ತು. ನನಗೆ ಗೊತ್ತಿತ್ತು ಯಾವ್ಯಾವ ವ್ಯಾಕ್ಸಿನ ಎಲ್ಲಿಗೆ ಹಾಕ್ಬೇಕಂತ. ಆದ್ರೂ ಹಾಸ್ಪಿಟಲಲ್ಲಿ ಏನಾಯ್ತಂತಂದರೆ ವ್ಯಾಕ್ಸಿನೇಷನ್ನಲ್ಲಿ ಒಂದು ಇಂಜೆಕ್ಷನು ಅವತ್ತು ಒಂದು ತೊಡೆಗಿತ್ತು, ಇನ್ನೊಂದು ಆ ಕಡೆ ಈ ಕಡೆ ಕೈಗಳಿಗಿತ್ತು. ಏನು ಮಾಡಿದ್ರು, ಫಸ್ಟು ಒಂದನ್ನು ಕೈಗೆ ಹಾಕಿದ್ರು, ಲೆಫ್ಟ್ ಹ್ಯಾಂಡ್ಗೆ ಹಾಕಿದ್ರು. ಅದಾದಮೇಲೆ ಪಾಪಗೊಂದು ತೊಡೆಗೆ ಹಾಕಿದ್ರು. ನೆಕ್ಸ್ಟ್ ಇಂಜೆಕ್ಷನ್ನು ಮತ್ತೆ ಲೆಫ್ಟ್ ಹ್ಯಾಂಡ್ಗೆ ಹಾಕ್ಲಿಕ್ಕೆ ಹೋದ್ರು. ನಾನು ಹೇಳ್ದೆ ಅವ್ರಿಗೆ, ಇಲ್ಲ ಇಂಜೆಕ್ಷನ್ ಆಗಿದೆಯಲ್ವ ಈ ಕೈಗೆ, ಇದು ಈ ಕಡೆಗೆ ಹಾಕ್ಬೇಕಲ್ವಾ ಅಂತ. ಅವ್ರೇನು ಮಾಡಿದ್ರು, ಇಲ್ಲ ಇಲ್ಲೇ ಹಾಕಬೇಕು ಇದನ್ನು ಅಂತ ನನಗೆ ಕನ್ಫ್ಯೂಷನ್ ಮಾಡಿಬಿಟ್ರು. ನಾನೇನೋ ತಪ್ಪು ತಿಳ್ಕೊಂಡಿದ್ದೀನಿ, ನಾನು ಓದಿರೋದೇ ಸರಿ ಇಲ್ಲ ಅಂದ್ಕೊಂಡು ಸುಮ್ಮನಾದೆ. ಇಂಜೆಕ್ಷನ್ ಹಾಕ್ಸಿ ಮನೆಗೆ ಬಂದಮೇಲೆ ಗೊತ್ತಾಯಿತು, ಬೇರೆ ಅವ್ನ ಬ್ಯಾಚ್ ಮಕ್ಕಳೆಲ್ಲ ಇದ್ರಲ್ವ, ಅವ್ರಿಗೆ ಇಂಜೆಕ್ಷನ್ ಹಾಕ್ಸಿದ್ದ ನೋಡಿದಾಗ ಗೊತ್ತಾಯಿತು, ಇಂಜೆಕ್ಷನ್ನ ಒಂದೇ ಕಡೆಗೆ ಹಾಕಿದ್ದಾರೆ, ಅದು ಆ ಕಡೆ ಈ ಕಡೆ 2 ಸೈಡ್ಗೆ ಹಾಕ್ಬೇಕಿತ್ತು ಅನ್ನೋದು ಅವಾಗ ಗೊತ್ತಾಯಿತು. ಅದು ಏನು ಹೇಳಿದ್ರಂದರೆ ಪ್ರತಿ 3 ತಿಂಗಳು ಇಂಜೆಕ್ಷನ್ ಹಾಕ್ಸಿದ್ದಾಗ ಏನು ಎಫೆಕ್ಟ್ ಇತ್ತಲ್ವ, ಅದು ಈ 9 ತಿಂಗಳು ಇಂಜೆಕ್ಷನಲ್ಲಿ ಆಗಲ್ಲ ಅಂತ ಹೇಳಿದರು. ಆದರೆ ಇವ್ನಿಗೇನಾಗ್ಬಿಡ್ತು, 9 ತಿಂಗಳದು ಮೊದಲು 3 ತಿಂಗಳು ಹಾಕ್ಸಿದ್ವಲ್ಲ, 1.5, 2.5, 3.5 ತಿಂಗಳು, ಅದಕ್ಕಿಂತ ಜಾಸ್ತಿನೇ ಪೇಯ್ನಾಗಿ ಜ್ವರ ಬಂದ್ಬಿಡ್ತು. ಕೈನೇ ಎತ್ತೋಕ್ಕಾಗದಿರೋ ಸ್ಥಿತಿಗೆ ಬಂದ್ಬಿಟ್ಟ. ಅವತ್ತೇನಾದ್ರು ಆ ಸಿಸ್ಟರ್ ಸಿಕ್ಕಿದ್ರೆ ಅದ್ರ ಬೇರೆ ಕಥೆನೇ ಇತ್ತು. ಸೊ ನೀವುಗಳಷ್ಟೇ, ನೀವು ಇಂಜೆಕ್ಷನ್ ಹಾಕ್ಸೋಕೆ ಹೋಗೋಕೆ ಮುಂಚೆ ಯಾವ್ಯಾವ ಇಂಜೆಕ್ಷನ್ನು ಯಾವ್ಯಾವ ಪಾರ್ಟ್ಸ್ಗೆ ಹಾಕ್ತಾರೆ ಮಗುಗೆ, ಯಾವ ಇಂಜೆಕ್ಷನ್ಗಳು ಯಾವ ತಿಂಗಳಲ್ಲಿದೆ, ಇವಾಗ ಆಗ್ತಿರೋ ಕೇಳಿ, ಪರವಾಗಿಲ್ಲ. 1 ಟೈಮಲ್ಲ, 2 ಟೈಮಲ್ಲ, 3 ಟೈಮ್ ಆದರೂ ಕೇಳಿ, ಈ ಇಂಜೆಕ್ಷನ್ ಇದೆ ಕಡೆಗ ಇಲ್ಲಿಗೇನ ಅಂತ ನೀವು ಪೇರೆಂಟ್ಸ್ ಕನ್ಫರ್ಮ್ ಆಗಿ ಹೋಗಿ. ಏನೋ ಅವತ್ತು ಏನೂ ಆಗಲಿಲ್ಲ, ಸೈಡ್ ಎಫೆಕ್ಟ್ಸ್ ಏನೂ ಆಗಲಿಲ್ಲ, ಮಗುಗೊಂದು ಕೈ ಎತ್ತಕ್ಕೆ 3 ದಿನ ಟೈಮ್ ಬೇಕಾಯಿತು ಅಂದ್ಬಿಟ್ರೆ ಬೇರೆ ಏನೂ ಆಗಲಿಲ್ಲ. ಅಪ್ಪಿ ಆಗಿದ್ರೆ ಅದಕ್ಕೇ ನೀವು ಫಸ್ಟು ಯಾವ್ಯಾವ ಇಂಜೆಕ್ಷನ್ನ ಎಲ್ರಿಗೂ ತಾಯಿ ಕಾರ್ಡ್ ಕೊಟ್ಟಿರ್ತಾರೆ, ಅದರಲ್ಲಿರುತ್ತೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಇಂಜೆಕ್ಷನ್ನು ಯಾವ ಟೈಮಿಗೆ ಹಾಕಿಸ್ಬೇಕಂತ. ನೀವು ಬುಕ್ನ ಓದ್ಕೊಂಡು ಯಾವ್ಯಾವ ಇಂಜೆಕ್ಷನ್ ಯಾವ್ಯಾವ ಟೈಮಿಗೆ ಕೊಡಿಸ್ಬೇಕು, ಎಲ್ಲಿ ಕೊಡಿಸ್ಬೇಕಂತ ಕನ್ಫರ್ಮ್ ಮಾಡ್ಕೊಂಡೋಗಿ ಹಾಕಿಸಿ. ಇಲ್ಲಾಂದರೆ ನನ್ನ ಪಾಪುಗೆ ಆಗ್ತಾರೇ ನಿಮ್ಮ ಪಾಪುಗೂ ಆಗುತ್ತೆ. ಅಷ್ಟರಲ್ಲೇ ಏನೋ ಹುಷಾರಾದ ಸರಿ, ಬೇರೆ ಏನಾದರೂ ಎಫೆಕ್ಟ್ ಆಗಿದ್ರೆ ಇನ್ನೂ ಕಷ್ಟ ಆಗ್ತಿತ್ತು. ಚಿಕ್ಕ ಮಗು ಹೇಳ್ಕೊಳ್ಳಿಕ್ಕೂ ಆಗಲ್ಲ ಅಲ್ವಾ. ಸೊ ನೀವು ಅಷ್ಟೇ ಯಾವ್ದಾದ್ರು ಇಂಜೆಕ್ಷನ್ ಹಾಕ್ಸೋಕ್ಕೆ ಮುಂಚೆ ಯಾವ್ಯಾವ ಇಂಜೆಕ್ಷನ್ ಎಲ್ಲೆಲ್ಲಿಗೆ ಡೇಟ್ ಎಲ್ಲ ಸರಿ ಇದೆಯಾ, ಇಂಜೆಕ್ಷನ್ ಬಾಟಲೆಲ್ಲ ಚೆಕ್ ಮಾಡಿ ಹಾಕ್ಸಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಆಲ್.